ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಿಮ್ಮ ಜೊತೆ ಸಿಂಪಲ್ ಡೈಲಿ ರೂಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಬೆಳಗಿನ ಜಾವ ಬೇಗ ಎದ್ದೇಳೋ ಅಭ್ಯಾಸ ಇದೆ. ನನಗಿಂತ ಬೇಗನೆ ಎದ್ದೇಳ್ತಾರೆ. 4 ಗಂಟೆ, 4:15, 5 ಗಂಟೆ ಒಳಗಡೆ ಎದ್ದುಬಿಟ್ಟು ನಿಧಾನವಾಗಿ ಅವರ ಒಂದು ಟೈಮ್ನ ತಗೊಳ್ತಾರೆ. ಅಂದರೆ ಫ್ರೆಶ್ ಅಪ್ ಆಗೋದಕ್ಕೆ, ನೀರು ಕುಡಿಯೋದಕ್ಕೆ, ಮತ್ತು ನ್ಯೂಸ್ ನೋಡೋದಕ್ಕೆ, ಟೀ ಮಾಡೋದಕ್ಕೆ, ಇದಕ್ಕೆಲ್ಲನೂ ತುಂಬ ಟೈಮ್ ತಗೊಂಡು ಎಲ್ಲ ಮಾಡಿ ಮುಗಿಸಿದ ಮೇಲೆ ನನ್ನನ್ನು ಎಬ್ಬಿಸ್ತಾರೆ. ಇವಾಗ ಮಕ್ಕಳಿಗೆ ರಜೆ ಇರುವ ಕಾರಣದಿಂದ ನಾನು ಸ್ವಲ್ಪ ಲೇಟಾಗೇ ಎದ್ದೇಳ್ತೀನಿ. ಬಟ್ ಇವತ್ತು ನಮ್ಮ ಯಜಮಾನ್ರು ಬೆಳಗ್ಗೆ 6:15ಗೆಲ್ಲನೂ ನನ್ನ ಎಬ್ಬಿಸ್ಬಿಟ್ಟು, "ಬಾ ವಾಕ್ ಮಾಡೋಣ, ವೆದರ್ ಚೆನ್ನಾಗಿದೆ" ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ಫಟಾಫಟ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿಯಾಗಿ ಟೀ ಕುಡಿದು ವಾಕಿಂಗ್ ಮಾಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ನಮ್ಮ ಯಜಮಾನ್ರು ಈ ಒಂದು ಗ್ರೌಂಡಲ್ಲಿ ರನ್ನಿಂಗ್ ಮಾಡ್ತಾ ಇದ್ದಾರೆ. ಒಂದು 5 ರೌಂಡ್ ಇವರು ರನ್ನಿಂಗ್ ಮಾಡಿದ್ರು. ನಂತರ ನಾನು ಒಂದು 10 ರೌಂಡ್ ವಾಕ್ ಮಾಡಿದೆ. ಹಾಗೇ ಬಾಡಿನ ಸ್ಟ್ರೆಚ್ ಮಾಡಿಕೊಂಡು ವಾಕ್ ಮಾಡಿದೆ. ಇದು ಈಸ್ಟ್ ಫೇಸಿಂಗ್ ಗ್ರೌಂಡ್ ಆಗಿರೋದ್ರಿಂದ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳ್ತಾ ಇತ್ತು. ಒಂಥರ ಚೆನ್ನಾಗಿತ್ತು. ಆ್ಯಕ್ಚುಲಿ ಈ ಒಂದು ಸೊಸೈಟಿಗೆ ನಾವು ಬಂದಮೇಲೆ ಒಂದಿನನೂ ವಾಕಿಂಗು, ರನ್ನಿಂಗು ಏನು ಮಾಡಿಲ್ಲ ಫ್ರೆಂಡ್ಸ್. ಮನೆ ಶಿಫ್ಟಿಂಗ್ ಅಂತ ಅಂದಮೇಲೆ ತುಂಬ ಕೆಲಸ ಇತ್ತು. ಮಕ್ಕಳಿಗೆ ರಜಾ ಇರೋ ಕಾರಣದಿಂದ ಇನ್ನೂ ಜಾಸ್ತಿ ಕೆಲಸ ಇತ್ತು. ನಾನು ಈ ಕೆಲಸಗಳಲ್ಲೇ ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ, ಏನೋ ಗೊತ್ತಿಲ್ಲ. ವಾರದಲ್ಲಿ 4ರಿಂದ 5 ದಿನಗಳವರೆಗೂ ನಮ್ಮ ಯಜಮಾನ್ರು ಬೇರೆ ಊರುಗಳಲ್ಲೇ ಇರ್ತಿದ್ರು. ಡೀಲರ್ಸ್ ಮೀಟಿಂಗ್ ಇದೆ, ಇವಾಗ ಸೀಸನ್ ನಡೀತಾ ಇದೆ, ಕೊಟೇಶನ್ಸ್ನ ಕಸ್ಟಮರ್ಸ್ಗೆ, ಡೀಲರ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ನಾನು ಟ್ರಾವೆಲ್ ಮಾಡಿಲ್ಲ ಅಂದರೆ ಜಾಬಲ್ಲಿ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿ ನಮ್ಮನ್ನು ಶಿಫ್ಟ್ ಮಾಡಿಸ್ಬಿಟ್ಟು ಅವರು ಅವ್ರ ಕೆಲಸದ ಮೇಲೆ ಬ್ಯುಸಿಯಾಗಿದ್ದರು. ನಾನು ಮನೆಯಲ್ಲಿ ಬ್ಯುಸಿಯಾಗಿದ್ದೆ. ಮಕ್ಕಳನ್ನ ನೋಡ್ಕೋತಾ, ಶಿಫ್ಟ್ ಆಗಿರೋ ಮನೇನ ಅಚ್ಚುಕಟ್ಟಾಗಿ ಜೋಡಿಸ್ಕೋತಾ, ಮಕ್ಕಳಿಗೆ ಹಾಲಿಡೇ ಹೋಮ್‌ವರ್ಕ್ ಕೊಟ್ಟಿದ್ರು, ಅಸೈನ್‌ಮೆಂಟ್ಸ್ ಕೊಟ್ಟಿದ್ರು, ಅದನ್ನೆಲ್ಲ ಮಾಡಿಸ್ತಾ, ಫ್ರೀ ಆಗಿರೋವಾಗ ಅದು ಇದು ವೆಬ್ ಸೀರೀಸ್‌ನ ನೋಡ್ತಾ, ಬೇಜಾರಾದಾಗ, ಟಯರ್ಡ್ ಆದಾಗ ಡ್ಯಾನ್ಸ್ ಮಾಡ್ತಾ 15 ದಿನಗಳ ಕಾಲ ನಮ್ಮ ಹೊಸ ಮನೆಯಲ್ಲಿ, ಹೊಸ ಸೊಸೈಟಿಯಲ್ಲಿ ಸಮಯ ಹೇಗೆ ಕಳೀತು ಅಂತ ಗೊತ್ತಾಗಲಿಲ್ಲ. ಇವಾಗ ಡೈಲಿ ರುಟೀನ್ ನಾರ್ಮಲೈಸ್ ಮಾಡಿಕೊಂಡು ವ್ಲಾಗ್ಸ್ ಮುಖಾಂತರ ನಿಮ್ಮ ಜೊತೆ ಕನೆಕ್ಟ್ ಆಗಿರಬೇಕು ಅಂತ ಹೇಳಿ ವ್ಲಾಗಿಂಗನ್ನು ಸಹ ಶುರು ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತಾ ಇವಾಗ ವಾಕಿಂಗ್ ಮುಗಿಸಿ ಮನೆ ಒಳಗಡೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನು ಯಜಮಾನ್ರಿಗೆ ಏನು ಬ್ರೇಕ್ಫಾಸ್ಟಲ್ಲಿ ಮಾಡಿಕೊಡಲಿ ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನೆ ಕಾಬೂಳಿ ಚೆನ್ನ ಮಾಡಿದ್ದೆ. ಅದರ ಜೊತೆ ಇವಾಗ ಕಾಂಬಿನೇಷನ್ ಆಗಿ ಪೂರಿ ಮಾಡಿ ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಚಿಕ್ಕವನ್ನ ತೋರಿಸ್ತಾ ಇದ್ದೀನಿ. ಇನ್ನೂ ಮಲಗಿದ್ದಾನೆ. ಇವಾಗ ಮಕ್ಕಳಿಗೆ ರಜಾ ಇರೋ ಕಾರಣದಿಂದ ಸ್ವಲ್ಪ ನಿಧಾನವಾಗಿ ಮಕ್ಕಳು ಎದ್ದರೆ ಚೆಂದ ಅಂತ ಹೇಳಿಬಿಟ್ಟು ನಾನು ಎಬ್ಸೋದಕ್ಕೆ ಹೋಗೋದೇ ಇಲ್ಲ. ಅವ್ರು ಬೇಗ ಎದ್ಬಿಟ್ರೆ ಕೆಲಸ ಅಂತೂ ಆಗೋದಿಲ್ಲ ಫ್ರೆಂಡ್ಸ್. ಬೆಳಿಗ್ಗೆ ಟಿ ವಿ ಆನ್ ಮಾಡಿಬಿಡ್ತಾರೆ. ಗೇಮ್ ಆಡೋದು, ಮೊಬೈಲ್ ತಗೊಳ್ಳೋದು, ಅದು ಇದು ಅಂತ ಇದ್ದೇ ಇರುತ್ತೆ ಮಕ್ಕಳದು. ಅದು ಬೇರೆ ಗಂಡು ಮಕ್ಕಳು. ಹೆಣ್ಮಕ್ಳ ಥರ ಮೆಚ್ಯೂರಿಟಿ ಬೇಗನೆ ಬರಲ್ಲ. ಮನೆಯಲ್ಲಿ ಎಷ್ಟೇ ಕೆಲಸ ಇದ್ರೂ ಸ್ವತಃ ತಮ್ಮ ಬುದ್ಧಿಯಿಂದ ಈ ಕೆಲಸನ ಮಾಡೋಣ ಅನ್ನೋ ಒಂದು ಆಸಕ್ತಿನೂ ಅವ್ರಿಗೆ ಬರೋದೇ ಇಲ್ಲ. ಅವ್ರಿಗೆ ಬುದ್ಧಿ ಬರಲ್ಲ ಅಂತ ನಾವೂ ಸುಮ್ಮನೆ ಬಿಡಲ್ಲ. ಆವಾಗವಾಗ ಕ್ಲಾಸ್ ತೊಗೊತಾ ಇರ್ತೀವಿ. ಬೈದು ಉಗಿದು ಆದ್ರೂ ಕೆಲಸನ ಮಾಡಿಸ್ತಾ ಇರ್ತೀವಿ. ಬಟ್ ಬೆಳಗಿನ ಜಾವ ಉಗಿಯೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಎದ್ದೇಳ್ರಪ್ಪ ಅಂತ ಹೇಳಿ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊತೀವಿ. ಸೊ ಇವಾಗ ಯಜಮಾನ್ರಿಗೆ ಬಿಸಿ ಬಿಸಿಯಾಗಿ ಪೂರಿ ಮಾಡಿ ಕೊಟ್ಟಿದ್ದೀನಿ. ಅವರು ಬ್ರೇಕ್ಫಾಸ್ಟ್ ತಿಂದು ಕೆಲ್ಸಕ್ಕೆ ಹೋಗ್ತಾರೆ. ಇನ್ನೊಂದು ಕಡೆ ವಾಷಿಂಗ್ ಮಿಷಿನಲ್ಲಿ ಶೂಸ್ನ ಒಗೆಯೋದಕ್ಕೆ ಹಾಕಿದ್ದೀನಿ. ತಿಂಗಳಲ್ಲಿ ಒಂದು ಸಲ ಆದ್ರೂ ನಾನು ಶೂಸ್ನ ವಾಶ್ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನು ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಶಾಪಿಂಗ್ ಮಾಡೋದಕ್ಕೆ ನಾನು ಆನ್ಲೈನ್ ತುಂಬ ಪ್ರಿಫರ್ ಮಾಡ್ತೀನಿ. ಆಫ್ಲೈನ್ ಶಾಪಿಂಗ್ ತುಂಬ ಹೆಕ್ಟಿಕ್ ಅಂತ ನನಗನ್ಸುತ್ತೆ, ಮತ್ತು ತುಂಬ ಟೈಮ್ ಟೇಕಿಂಗೂ ಕೂಡ ಹೌದು. ಮತ್ತು ಬೇಡದೇ ಇರುವ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ಒಂದು ಸಲ ಮನೆಯಿಂದ ನಾವು ಹೊರಗೆ ಕಾಲಿಟ್ಟಾಗ ಏನಾದರೂ ಖರೀದಿ ಮಾಡಬೇಕು ಅಂತ ಅಂದರೆ ನಾವು ಅದನ್ನೇ ಖರೀದಿ ಮಾಡ್ಕೊಂಡು ಬರಲ್ಲ. ಬೇಡದೇ ಇರೋದನ್ನು ಸಹ ನಾವು ಆ್ಯಡ್ ಆನ್ ಮಾಡ್ತೀವಿ. ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಮಕ್ಕಳ ಜೊತೆಯಲ್ಲಿದ್ದ ಇರೋವಾಗ ಅವ್ರಿಗೇನಾದರೂ ಕೊಡಿಸ್ಬೇಕು ಅಂತ ಅನಿಸುತ್ತೆ. ಸೊ ಇಂಪಲ್ಸಿವ್ ಶಾಪಿಂಗ್ ಅನ್ನೋದು ಆಫ್ಲೈನಲ್ಲಿ ತುಂಬ ಹೆಚ್ಚಾಗಿಬಿಡುತ್ತೆ. ಸೊ ಖರ್ಚುಗಳನ್ನು ಕೂಡ ಹೆಚ್ಚಾಗುತ್ತೆ. ಆದ್ದರಿಂದ ನಾನು ಆಫ್ಲೈನ್ ಶಾಪಿಂಗ್ನ ಅವಾಯ್ಡ್ ಮಾಡಿ ಆನ್ಲೈನ್ ಶಾಪಿಂಗ್ ಪ್ರಿಫರ್ ಮಾಡ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಯಾವುದೇ ಒಂದು ಶಾಪಿಂಗ್ ಮಾಡಿರ್ಬೋದು, ಆಫ್ಲೈನ್, ಆನ್ಲೈನ್ ಯಾವುದೇ ಇರ್ಬೋದು, ಒಂದು ಸಲ ಶಾಪಿಂಗ್ ಮಾಡಿಬಿಟ್ಟು ಸಾಮಗ್ರಿಗಳನ್ನು ಮನೆಗೆ ತಂದಾದಮೇಲೆ ಅದನ್ನು ಜೋಡಿಸೋ ಕೆಲಸ ಇದೆಯಲ್ಲ, ಅದಂತೂ ತುಂಬ ಟೈಮ್ ಟೇಕಿಂಗು, ತುಂಬ ಹೆಕ್ಟಿಕ್ ಆಗಿರುತ್ತೆ. ಸೊ ಅದೇ ರೀತಿಯೇ ಇವತ್ತಿನ ಬೆಳಗಿನ ಜಾವ ನನ್ನ ಶೆಡ್ಯೂಲ್ ತುಂಬ ಟೈಟಾಗಿತ್ತು, ಹೆಕ್ಟಿಕ್ ಆಗಿತ್ತು. ಇವಾಗ ಸಂಜೆ 8:30 ಆಗ್ತಾ ಇದೆ. ಡಿನ್ನರಲ್ಲಿ ಆಲೂ ಪರಾಟ ಮಾಡ್ತಾ ಇದ್ದೀನಿ. ದೊಡ್ಡವನು ಇವಾಗ ತಾನೇ ಫುಟ್ಬಾಲ್ ಆಡಿ ಬಂದಿದ್ದಾನೆ, ತುಂಬ ಟಯರ್ಡ್ ಆಗ್ತಾ ಇದೆ ಅಂತ ಹೇಳಿದ್ದ. ಸೊ ಅದಕ್ಕೆ ಬೇಗ ಬಿಸಿ ಬಿಸಿಯಾಗಿ ಅವನ ಫೇವ್ರೇಟ್ ಆಲೂ ಪರಾಟ ಮಾಡಿ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡಿ ಕೊಟ್ಟಾಗ ಅವ್ರಿಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಆಟ ಆಡ್ಕೊಂಡು ಬಂದಿರ್ತಾರೆ, ಅವ್ರಿಗೂ ಒಂದು ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಓದೋದು, ಬರೆಯೋದು, ಆಡೋದು,
ಅವ್ರ ಏಜಿಗೆ ತಕ್ಕಂಗೆ ಅವ್ರಿಗೂ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಕೋಆಪ್ರೇಟ್ ಮಾಡಬೇಕಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಬೆಳೆಯೋ ಮಕ್ಕಳು ತುಂಬ ರಫ್ ಆಗಿ ಆನ್ಸರ್ಸ್ನ ಕೊಡ್ತಾರೆ. ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿರಲ್ಲ. ನಾವು ತುಂಬ ಕಷ್ಟಪಟ್ಟು ಅವ್ರನ್ನ ಬೆಳೆಸ್ತಾ ಇರ್ತೀವಿ. ಸೊ ಇಟ್ಸ್ ಆಲ್ ಡಿಪೆಂಡ್, ನಾವು ಯಾವ ರೀತಿ ಅವ್ರನ್ನ ಅರ್ಥ ಮಾಡ್ಕೊತೀವಿ, ಅವ್ರು ನಮ್ಮನ್ನು ಹೇಗೆ ಅರ್ಥ ಮಾಡ್ಕೊತಾರೆ, ನಾವು ಯಾವ ರೀತಿ ಓಪನ್ ಆಗಿ ಎಲ್ಲ ಡಿಸ್ಕಷನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಧ್ಯಾಹ್ನ ಸಿಂಪಲ್ ಆಗಿ ಕಿಚಡಿ ಮಾಡಿದ್ದೆ, ಅದನ್ನು ಸ್ವಲ್ಪನೇ ಮಾಡಿದ್ದಿದ್ದು. ಆ ಸ್ವಲ್ಪದ್ರಲ್ಲೂ ಸಹ ಸ್ವಲ್ಪ ಮಿಕ್ಕಿದೆ. ಅದನ್ನು ಇವಾಗ ನಾನು ತಿಂದಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಸೊ ಇವತ್ತು ಡಿನ್ನರಲ್ಲಿ ನಾನು ಕಿಚಡಿನ ತಿಂತೀನಿ. ನಮ್ಮ ಯಜಮಾನ್ರು ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ. ಅವರು ಕಾಲ್ ಮಾಡಿ ನಮಗೆ ಅಪ್ಡೇಟ್ ಮಾಡಿದ್ರು, ಈ ರೀತಿ ನಾನು ಬರ್ತಾ ಇಲ್ಲ, ನಾಳೆ ಇಲ್ಲ ಅಂದರೆ ನಾಳಿದ್ದು ಬರ್ತೀನಿ, ನೀವು ಸಿಂಪಲ್ ಆಗಿ ಏನಾದರೂ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಮಕ್ಕಳಿಗೆ ಇಷ್ಟವಾದ ಪರಾಟ ಮಾಡಿ ಕೊಟ್ಟೆ. ಮಿಕ್ಕಿರುವ ಕಿಚಡಿನ ಹೊಟ್ಟೆ ತುಂಬ ತಿಂದ್ಬಿಟ್ಟು ಇವತ್ತು ಮ್ಯಾನೇಜ್ ಮಾಡಿದೆ. ಸೊ ನೆಕ್ಸ್ಟ್ ಡೇದು ವ್ಲಾಗನ್ನು ಸ್ವಲ್ಪ ಮಟ್ಟಿಗೆ ಇದೇ ವ್ಲಾಗಲ್ಲಿನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಂಪ್ಲೀಟಾಗಿ ವ್ಲಾಗ್ನ ಸ್ಕಿಪ್ ಮಾಡಿದಿರೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಇವತ್ತು ಯಜಮಾನ್ರು ಮನೇಲಿ ಇಲ್ಲದೇ ಇರುವ ಕಾರಣದಿಂದ ಸ್ವಲ್ಪ ಲೇಟಾಗೇ ಎದ್ದೆ. ಲೇಟಾಗಿ ಎದ್ರೂ ಬಾಡಿ ಸ್ಟ್ರೆಚ್ ಮಾಡೋದಂತೂ ನಾನು ಮರೆಯೋದೇ ಇಲ್ಲ. ಔಟ್ಡೋರ್ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡ್ತೀನಿ ಯಜಮಾನ್ರು ಮನೆಯಲ್ಲಿ ಇಲ್ಲದೇ ಇರೋವಾಗ, ಬಟ್ ಮನೆಯಲ್ಲಿ ಬಾಡಿ ಸ್ಟ್ರೆಚ್ ಅಂತೂ ಮಾಡೇ ಮಾಡ್ತೀನಿ. ಬಾಡಿ ಸ್ಟ್ರೆಚ್ ಮಾಡಿಬಿಟ್ಟು ಕಿಚನ್ ಒಳಗಡೆ ಬಂದು ನೋಡಿದೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು ಹಿಟ್ಟು ಫೊಮೆಂಟ್ ಆಗಿತ್ತು. ಅದಕ್ಕೆ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಚಟ್ನಿ ರುಬ್ಬಿ ಸೈಡ್ಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಮಡಿಕೆನ ಚೆನ್ನಾಗಿ ತೊಳೆದ್ಬಿಟ್ಟು ಕುಡಿಯುವ ನೀರನ್ನು ತುಂಬಿಸ್ತಾ ಇದ್ದೀನಿ. ನನಗೆ ಸೌತ್ ಇಂಡಿಯನ್ ಫುಡ್ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಮದುವೆಯಾಗಿ 15 ವರ್ಷಗಳಿಗಿಂತ ಹೆಚ್ಚಾಗಿದೆ ನಾರ್ತ್ ಇಂಡಿಯಾದಲ್ಲಿ ವಾಸವಾಗಿದ್ದೀನಿ. ಇಲ್ಲಿನ ವಿಧ ವಿಧವಾದ ಆಹಾರಗಳನ್ನು ಸೇವನೆ ಮಾಡಿದ್ದೀನಿ. ಬಟ್ ನಮ್ಮ ಸೌತ್ ಇಂಡಿಯನ್ ಫುಡ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಎಮೋಷ್ನಲ್ ಕನೆಕ್ಷನ್ ಅನ್ನೋದು ಇರುತ್ತೆ. ತುಂಬ ಟೆಂಪ್ಟೇಷನ್ ಹೆಚ್ಚಾಗುತ್ತೆ. ಬೇರೆಯವ್ರಿಗೆ ಬಡಿಸೋದಕ್ಕಿಂತ ಮುಂಚೆ ನಾವೇ ಬಿಸಿ ಬಿಸಿಯಾಗಿ ಕುತ್ಕೊಂಡು ತಿನ್ನಬೇಕು ಅನ್ನೋ ಥರ ಫೀಲಿಂಗ್ ಬರುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಈ ಥರ ಫೀಲಿಂಗ್ ನನಗೆ ತುಂಬ ಸಲ ಬಂದಿದೆ. ಬಟ್ ಮಕ್ಕಳು ಯಜಮಾನ್ರು ಅಂತ ಬಂದಾಗ ಯಾವಾಗ್ಲೂ ನಾವು ಅವ್ರಿಗೆ ಮೊದಲು ಪ್ರಿಫರೆನ್ಸ್ನ ಕೊಡ್ತೀವಿ. ಇವತ್ತು ಯಜಮಾನ್ರಿಲ್ಲ, ಮಕ್ಕಳು ಮಲಗಿದ್ದಾರೆ. ಅದಕ್ಕೆ ನಾನು ಹೊಟ್ಟೆ ತುಂಬ ತಿನ್ನಬೇಕು ಅಂತ ಡಿಸೈಡ್ ಮಾಡಿಕೊಂಡು ಎಲ್ಲ ಕೆಲಸ ಬೇಗ ಮಾಡಿ ಮುಗಿಸ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಬ್ಯಾಟಿಂಗ್ ಮಾಡಿದ್ದೀನಿ. ಇಡ್ಲೀಸ್ ಮಾತ್ರ ಸೂಪರ್ ಸಾಫ್ಟಾಗಿ ಬಂದಿತ್ತು ಫ್ರೆಂಡ್ಸ್. ಇಡ್ಲಿ ಜೊತೆ ಕಾಂಬಿನೇಷನ್ ಚಟ್ನಿ ಯಾರ್ಯಾರಿಗೆ ಇಷ್ಟ ಆಗುತ್ತೋ ಕಾಮೆಂಟ್ ಮೂಲಕ ತಿಳಿಸಿ. ನನಗಂತೂ ಈ ಕಾಂಬಿನೇಷನ್ ತುಂಬ ಫೇವ್ರೇಟೇ ಅಂತ ಹೇಳ್ಬೋದು. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.